ಮಹಾರಾಷ್ಟ್ರದ ಎಂಇಎಸ್ ಪುಂಡರಿಗೆ ಕನ್ನಡಿಗರನ್ನ ಕೆಣಕೋದೇ ಖಯಾಲಿಯಾಗಿದೆ. ಕೆಲ ದಿನ ಬಾಲ ಮುದುರಿಕೊಂಡಿದ್ದ ಮರಾಠಿ ನಾಡದ್ರೋಹಿಗಳು ಇದೀಗ ಸ್ಮೃತಿ ಭವನದ ಮೂಲಕ ಹೊಸ ವರಸೆ ತೆಗೆದಿದ್ದಾರೆ. ಯಾಕಿದು ಸ್ಮೃತಿ ಭವನ, ಏನಿದು ವಿಚಾರ, ಇದ್ರ ಹಿನ್ನೆಲೆ ಏನು, ಈ ಸ್ಟೋರಿ ನೋಡಿ. ಮತ್ತೆ ಕನ್ನಡಿಗರನ್ನ ಕೆಣಕುತ್ತಿದೆ ಎಂಇಎಸ್. ಸ್ಮೃತಿ ಭವನಕ್ಕೆ ಅಡಿಗಲ್ಲು, ಹೊಸ ಸಂಘರ್ಷ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕನ್ನಡ ನಾಡಿನಲ್ಲಿ ತಿಂದುಂಡು ಬೆಳೆದ ಈ ಮರಾಠಿ ಪುಂಡರ ಪಡೆಗೆ ನಿತ್ಯ ಗಡಿ ಭಾಷೆ ವಿಚಾರವನ್ನ ಮುಂದಿಟ್ಟು ಕನ್ನಡಿಗರನ್ನ ಕೆಣಕೋದೇ ಖಯಾಲಿಯಾಗುತ್ತಿದೆ. ಕನ್ನಡಿಗರ ಜೊತೆ ಕಲಹ ಮಾಡಿಕೊಳ್ಳದಿದ್ರೆ ಇವರಿಗೆ ಉದ್ಯೋಗವೇ ಇಲ್ಲ. ಹೀಗಾಗಿ ನಿತ್ಯ ಕಾಲು ಕೆರೆದುಕೊಂಡು ಜಗಳಕ್ಕೆ ಮುಂದಾಗ್ತಾರೆ. ರಲ್ಲಿ ನಡೆದಿದ್ದ ಗೋಲಿಮಾರ್ ಮುಂದಿಟ್ಟುಕೊಂಡು ಎಂಇಎಸ್ ಇದೀಗ ನನ್ನ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದೆ. ಅಂದು ಪೊಲೀಸರ ಗುಂಡೇಟಿಗೆ ಸತ್ತವರ ಸ್ಮರಣಾರ್ಥ ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗಿದೆ. ಇನ್ನು ಈ ಸ್ಮೃತಿ ಭವನ ನಿರ್ಮಾಣಕ್ಕೆ ಫಡ್ನವೀಸ್ ಸರ್ಕಾರ 10 ಕೋಟಿ ಹಣ ನೀಡಿದ್ದು, ಜಿಲ್ಲಾಡಳಿತದ ಅನುಮತಿಯೂ ಇಲ್ಲದೆ ಖಾಸಗಿ ಜಮೀನಿನಲ್ಲಿ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದ ಹಿಂಡಲಗ ಗ್ರಾಮದಲ್ಲಿ ಸ್ಮೃತಿ ಭವನ ನಿರ್ಮಾಣ ಮಾಡ್ತಾ ಇದ್ರು ಸಚಿವರು ಮೌನಕ್ಕೆ ಜಾರಿರುವುದು ಕನ್ನಡ ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ. ಆ ಸ್ಮೃತಿ ಭವನದಲ್ಲಿ ಯಾರು ಪೊಲೀಸ್ ಗೋಲಿಬಾರ ಸತ್ತಾರ ಅವರೆಲ್ಲ ಭಾವಚಿತ್ರ ಹಾಕಿ ಸಾಕ್ಷ್ಯಚಿತ್ರ ಮಾಡಿ ಅವರು ಹುತಾತ್ಮರನ್ನು ಬಿಂಬಿಸುವಂತ ಪ್ರಯತ್ನಕ್ಕೆ ಮಹಾರಾಷ್ಟ್ರ ಸರ್ಕಾರ ಬೆಂಬಲ ಕೊಡ್ತಾ ಇದೆ. ಆದ್ರೆ ನಮ್ಮ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ನಾವಂದ್ರೆ, ನಮ್ಮ ಜಿಲ್ಲಾಡಳಿತಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ, ಆ ಜಾಗದೊಳಗೆ ಇಂಥ ಭವನ ತೆರೆಯತ್ತಂದಾಗ ನೀವು ಅದನ್ನ ಬ್ರೇಕ್ ಹಾಕಬೇಕು. ಎಂಇಎಸ್ ಭಾಷೆ ಗಡಿ ವಿಚಾರವನ್ನ ಮುಂದಿಟ್ಟು ಪದೇ ಪದೇ ಖ್ಯಾತೆ ತೆಗೆಯುತ್ತಲೇ ಇದೆ. ಆದರೆ ಬೆಳಗಾವಿಯ ರಾಜಕಾರಣಿಗಳೇಕೆ ಇಂತಹ ಕೃತ್ಯಗಳ ವಿರುದ್ಧ ಮಾತನಾಡ್ತಿಲ್ಲ? ಇವರಿಗೆ ಭಾಷಾಭಿಮಾನಕ್ಕಿಂತ ವೋಟ್ ಬ್ಯಾಂಕ್ ಮುಖ್ಯವಾಯ್ತಾ ಅನ್ನೋ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಹಾರಾಷ್ಟ್ರದ ಎಂಇಎಸ್ ಪುಂಡರಿಗೆ ಕನ್ನಡಿಗರನ್ನ ಕೆಣಕೋದೇ ಖಯಾಲಿಯಾಗಿದೆ. ಕೆಲ ದಿನ ಬಾಲ ಮುದುರಿಕೊಂಡಿದ್ದ ಮರಾಠಿ ನಾಡದ್ರೋಹಿಗಳು ಇದೀಗ ಸ್ಮೃತಿ ಭವನದ ಮೂಲಕ ಹೊಸ ವರಸೆ ತೆಗೆದಿದ್ದಾರೆ. ಯಾಕಿದು ಸ್ಮೃತಿ ಭವನ, ಏನಿದು ವಿಚಾರ, ಇದ್ರ ಹಿನ್ನೆಲೆ ಏನು, ಈ ಸ್ಟೋರಿ ನೋಡಿ. ಮತ್ತೆ ಕನ್ನಡಿಗರನ್ನ ಕೆಣಕುತ್ತಿದೆ ಎಂಇಎಸ್. ಸ್ಮೃತಿ ಭವನಕ್ಕೆ ಅಡಿಗಲ್ಲು, ಹೊಸ ಸಂಘರ್ಷ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕನ್ನಡ ನಾಡಿನಲ್ಲಿ ತಿಂದುಂಡು ಬೆಳೆದ ಈ ಮರಾಠಿ ಪುಂಡರ ಪಡೆಗೆ ನಿತ್ಯ ಗಡಿ ಭಾಷೆ ವಿಚಾರವನ್ನ ಮುಂದಿಟ್ಟು ಕನ್ನಡಿಗರನ್ನ ಕೆಣಕೋದೇ ಖಯಾಲಿಯಾಗುತ್ತಿದೆ. ಕನ್ನಡಿಗರ ಜೊತೆ ಕಲಹ ಮಾಡಿಕೊಳ್ಳದಿದ್ರೆ ಇವರಿಗೆ ಉದ್ಯೋಗವೇ ಇಲ್ಲ. ಹೀಗಾಗಿ ನಿತ್ಯ ಕಾಲು ಕೆರೆದುಕೊಂಡು ಜಗಳಕ್ಕೆ ಮುಂದಾಗ್ತಾರೆ. ರಲ್ಲಿ ನಡೆದಿದ್ದ ಗೋಲಿಮಾರ್ ಮುಂದಿಟ್ಟುಕೊಂಡು ಎಂಇಎಸ್ ಇದೀಗ ನನ್ನ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದೆ. ಅಂದು ಪೊಲೀಸರ ಗುಂಡೇಟಿಗೆ ಸತ್ತವರ ಸ್ಮರಣಾರ್ಥ ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗಿದೆ. ಇನ್ನು ಈ ಸ್ಮೃತಿ ಭವನ ನಿರ್ಮಾಣಕ್ಕೆ ಫಡ್ನವೀಸ್ ಸರ್ಕಾರ 10 ಕೋಟಿ ಹಣ ನೀಡಿದ್ದು, ಜಿಲ್ಲಾಡಳಿತದ ಅನುಮತಿಯೂ ಇಲ್ಲದೆ ಖಾಸಗಿ ಜಮೀನಿನಲ್ಲಿ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದ ಹಿಂಡಲಗ ಗ್ರಾಮದಲ್ಲಿ ಸ್ಮೃತಿ ಭವನ ನಿರ್ಮಾಣ ಮಾಡ್ತಾ ಇದ್ರು ಸಚಿವರು ಮೌನಕ್ಕೆ ಜಾರಿರುವುದು ಕನ್ನಡ ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ. ಆ ಸ್ಮೃತಿ ಭವನದಲ್ಲಿ ಯಾರು ಪೊಲೀಸ್ ಗೋಲಿಬಾರ ಸತ್ತಾರ ಅವರೆಲ್ಲ ಭಾವಚಿತ್ರ ಹಾಕಿ ಸಾಕ್ಷ್ಯಚಿತ್ರ ಮಾಡಿ ಅವರು ಹುತಾತ್ಮರನ್ನು ಬಿಂಬಿಸುವಂತ ಪ್ರಯತ್ನಕ್ಕೆ ಮಹಾರಾಷ್ಟ್ರ ಸರ್ಕಾರ ಬೆಂಬಲ ಕೊಡ್ತಾ ಇದೆ. ಆದ್ರೆ ನಮ್ಮ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ನಾವಂದ್ರೆ, ನಮ್ಮ ಜಿಲ್ಲಾಡಳಿತಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ,
ಆ ಜಾಗದೊಳಗೆ ಇಂಥ ಭಾವನೆ ತಲೆ ಎತ್ತಲ್ದಾಗ ನೀವು ಅದನ್ನ ಬ್ರೇಕ್ ಹಾಕ್ಬೇಕು. ಎಂಇಎಸ್ ಭಾಷೆ ಗಡಿ ವಿಚಾರವನ್ನ ಮುಂದಿಟ್ಟು ಪದೇ ಪದೇ ಖ್ಯಾತೆ ತೆಗೆಯುತ್ತಲೇ ಇದೆ. ಆದರೆ ಬೆಳಗಾವಿಯ ರಾಜಕಾರಣಿಗಳೇಕೆ ಇಂತಹ ಕೃತ್ಯಗಳ ವಿರುದ್ಧ ಮಾತನಾಡ್ತಿಲ್ಲ? ಇವರಿಗೆ ಭಾಷಾಭಿಮಾನಕ್ಕಿಂತ ವೋಟ್ ಬ್ಯಾಂಕ್ ಮುಖ್ಯವಾಯ್ತಾ ಅನ್ನೋ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಹಾರಾಷ್ಟ್ರದ ಎಂಇಎಸ್ ಪುಂಡರಿಗೆ ಕನ್ನಡಿಗರನ್ನ ಕೆಣಕೋದೇ ಖಯಾಲಿಯಾಗಿದೆ. ಕೆಲ ದಿನ ಬಾಲ ಮುದುರಿಕೊಂಡಿದ್ದ ಮರಾಠಿ ನಾಡದ್ರೋಹಿಗಳು ಇದೀಗ ಸ್ಮೃತಿ ಭವನದ ಮೂಲಕ ಹೊಸ ವರಸೆ ತೆಗೆದಿದ್ದಾರೆ. ಯಾಕಿದು ಸ್ಮೃತಿ ಭವನ, ಏನಿದು ವಿಚಾರ, ಇದ್ರ ಹಿನ್ನೆಲೆ ಏನು, ಈ ಸ್ಟೋರಿ ನೋಡಿ. ಮತ್ತೆ ಕನ್ನಡಿಗರನ್ನ ಕೆಣಕುತ್ತಿದೆ ಎಂಇಎಸ್. ಸ್ಮೃತಿ ಭವನಕ್ಕೆ ಅಡಿಕಲ್ಲು, ಹೊಸ ಸಂಘರ್ಷ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕನ್ನಡ ನಾಡಿನಲ್ಲಿ ತಿಂದುಂಡು ಬೆಳೆದ ಈ ಮರಾಠಿ ಪುಂಡರ ಪಡೆಗೆ ನಿತ್ಯ ಗಡಿ ಭಾಷೆ ವಿಚಾರವನ್ನ ಮುಂದಿಟ್ಟು ಕನ್ನಡಿಗರನ್ನ ಕೆಣಕೋದೇ ಕೈಯಾಲಿಯಾಗುತ್ತಿದೆ. ಕನ್ನಡಿಗರ ಜೊತೆ ಕಲಹ ಮಾಡಿಕೊಳ್ಳದಿದ್ರೆ ಇವರಿಗೆ ಉದ್ಯೋಗವೇ ಇಲ್ಲ. ಹೀಗಾಗಿ ನಿತ್ಯ ಕಾಲು ಕೆರೆದುಕೊಂಡು ಜಗಳಕ್ಕೆ ಮುಂದಾಗ್ತಾರೆ. ರಲ್ಲಿ ನಡೆದಿದ್ದ ಗೋಲಿಮಾರ್ ಮುಂದಿಟ್ಟುಕೊಂಡು ಎಂಇಎಸ್ ಇದೀಗ ನನ್ನ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದೆ. ಅಂದು ಪೊಲೀಸರ ಗುಂಡೇಟಿಗೆ ಸತ್ತವರ ಸ್ಮರಣಾರ್ಥ ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗಿದೆ. ಇನ್ನು ಈ ಸ್ಮೃತಿ ಭವನ ನಿರ್ಮಾಣಕ್ಕೆ ಫಡ್ನಾವಿಸ್ ಸರ್ಕಾರ 10 ಕೋಟಿ ಹಣ ನೀಡಿದ್ದು, ಜಿಲ್ಲಾಡಳಿತದ ಅನುಮತಿಯೂ ಇಲ್ಲದೆ ಖಾಸಗಿ ಜಮೀನಿನಲ್ಲಿ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದ ಹಿಂಡಲಗ ಗ್ರಾಮದಲ್ಲಿ ಸ್ಮೃತಿ ಭವನ ನಿರ್ಮಾಣ ಮಾಡ್ತಾ ಇದ್ರು ಸಚಿವರು ಮೌನಕ್ಕೆ ಜಾರಿರುವುದು ಕನ್ನಡ ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ. ಆ ಸ್ಮೃತಿ ಭವನದಲ್ಲಿ ಯಾರು ಪೊಲೀಸ್ ಗೋಲಿಬಾರ ಸತ್ತಾರ ಅವರೆಲ್ಲ ಭಾವಚಿತ್ರ ಹಾಕಿ ಸಾಕ್ಷ್ಯಚಿತ್ರ ಮಾಡಿ ಅವರು ಹುತಾತ್ಮರಾಗಿ ಬಿಂಬಿಸುವಂತ ಪ್ರಯತ್ನಕ್ಕೆ ಮಹಾರಾಷ್ಟ್ರ ಸರ್ಕಾರ ಬೆಂಬಲ ಕೊಡ್ತಾ ಇದೆ. ಆದ್ರೆ ನಮ್ಮ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ನಾವಂದ್ರೆ, ನಮ್ಮ ಜಿಲ್ಲಾಡಳಿತಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ, ಆ ಜಾಗದೊಳಗೆ ಇಂಥ ಭಾವನೆ ತಲೆ ಎತ್ತಲ್ದಾಗ ನೀವು ಅದನ್ನ ಬ್ರೇಕ್ ಹಾಕ್ಬೇಕು. ಎಂಇಎಸ್ ಭಾಷೆ ಗಡಿ ವಿಚಾರವನ್ನ ಮುಂದಿಟ್ಟು ಪದೇ ಪದೇ ಖ್ಯಾತೆ ತೆಗೆಯುತ್ತಲೇ ಇದೆ. ಆದರೆ ಬೆಳಗಾವಿಯ ರಾಜಕಾರಣಿಗಳೇಕೆ ಇಂತಹ ಕೃತ್ಯಗಳ ವಿರುದ್ಧ ಮಾತನಾಡ್ತಿಲ್ಲ? ಇವರಿಗೆ ಭಾಷಾಭಿಮಾನಕ್ಕಿಂತ ವೋಟ್ ಬ್ಯಾಂಕ್ ಮುಖ್ಯವಾಯ್ತಾ ಅನ್ನೋ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಹಾರಾಷ್ಟ್ರದ ಎಂಇಎಸ್ ಪುಂಡರಿಗೆ ಕನ್ನಡಿಗರನ್ನ ಕೆಣಕೋದೇ ಖಯಾಲಿಯಾಗಿದೆ. ಕೆಲ ದಿನ ಬಾಲ ಮುದುರಿಕೊಂಡಿದ್ದ ಮರಾಠಿ ನಾಡದ್ರೋಹಿಗಳು ಇದೀಗ ಸ್ಮೃತಿ ಭವನದ ಮೂಲಕ ಹೊಸ ವರಸೆ